ಮಾತಾಡಿದಾರೆ ನಮ್ಮ ಮುಂದೆನೆ ಮಾತಾಡಿದಾರೆ. ಇವನ್ನೆಲ್ಲ ಮಾಡಕ್ ಆಗಲ್ಲ, ಕಾರೆಲ್ಲ ಓಡ್ಕೊಂತ ಇರೋದು ಇವನ್ನೆಲ್ಲ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿದ. ಬರೀ ಲಾಭ ನೋಡ್ಕೊಂಡು ಮಾಡಿದ್ರೆ ಪ್ರಯೋಜನ ಇರಲ್ಲ. ಆ ಪ್ರಾಣಿಗಳ ಮೇಲೆ ಮೊದ್ಲು ಪ್ರೀತಿ ಇರ್ಬೇಕು. ಅದು ಎರಡನೇ ಮಾತು ಲಾಭ ಸರ್. ಒಂದು 50 ಕುರಿ ಇದಾವೆ ಅನ್ಕೋಣ. ಹಾ. ಈಗ 50 ಕುರಿಯಲ್ಲಿ 10 ಕುರಿ ಸೇಲ್ ಆಗಿದಾವೆ. ಹಾ. ಮತ್ತೆ ಮುಂದ್ಲಾರ ಹೋಗಿ 50 ಕುರಿ ತಂದು ಹಾಕೊಂಡ್ಬಿಡ್ತೀರಾ ಅಥವಾ ಇನ್ನ ಇರೋ 40 ಕುರಿ ಸೇಲ್ ಆದ್ಮೇಲೆ ಹೋಗಿ ಒಂದೇ ಸತಿ ತರ್ತೀರಾ? ಸರ್ 2 ಕುರಿ ಸೇಲ್ ಆದ್ರೂ ಕೂಡ 2 ಕುರಿ ತರೋದಕ್ಕೆ ಮಾರ್ಕೆಟ್ಗೆ ಹೋಗಿರ್ತೀವಿ ಸರ್. ಹೋಗಿ ಕುರಿಗಳಿಗೆ ಕೊಂಬು ಎಲ್ಲ ಕೀಳ್ಸಿದೀರಾ ಸರ್? ಸರ್ ಕೊಂಬ್ ಕಿತ್ರೆ ಕೊಂಬು ದಪ್ಪ ಬಂದ್ರೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಡಿಮ್ಯಾಂಡ್ ಆಗುತ್ತೆ ಸರ್ ಕುರಿಗಳು. ಆ ಕುರಿ ಮರಿ ಒಬ್ರು ಕ್ಲೀನ್ ಆಗಿ ಇಟ್ಕೊಂಡು ಬಿಗಿಯಾಗಿ ಇನ್ನೊಬ್ರು ಕಟಿಂಗ್ ಪ್ಲೇಯರ್ ಇಂದ ಕೀಳ್ತಾರೆ ಸರ್. ಮೇಲೆ ಅದು ಗಾಯ ಆಗಲ್ವಾ ಸರ್? ಸರ್ ಬ್ಲಡ್ ಬರುತ್ತೆ, ಬ್ಲಡ್ ಬರ್ತಾ ಇರುತ್ತೆ. ಅವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಕೆಮ್ಮಣ್ಣು ಹಾಕ್ತಿವಿ ಸರ್. ಕೆಮ್ಮಣ್ಣು ಕೆಮ್ಮಣ್ಣು ಅಂತ ಬರುತ್ತೆ ಸರ್. ಹಾರ್ಡ್ವೇರ್ ಅಲ್ಲೆಲ್ಲ ಸಿಗುತ್ತೆ. ಕೆಮ್ಮಣ್ಣು ಹಚ್ಚಿದ್ರೆ ಏನ್ ಸಮಸ್ಯೆ ಇಲ್ಲ. ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ. ನಾವು ಇವತ್ತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿ ಇದೀವಿ. ಇಲ್ಲೊಬ್ರು ಸರ್ದು ಕುರಿ ಸಾಕಾಣಿಕೆ ವಿಡಿಯೋ ಮಾಡಕ್ ಬಂದಿದ್ದೀನಿ. ಇವ್ರಿಗೆ ಜಮೀನಿಲ್ಲ, ಇಲ್ಲಿ ಮನೆ ಪಕ್ಕದಾಗೆ ಕುರಿ ಸಾಕಾಣಿಕೆ ಮಾಡ್ಕೊಂಡಿದ್ದಾರೆ. ಬಹಳ ಚೆನ್ನಾಗಿ ಸಾಕಾಣಿಕೆ ಮಾಡ್ಯಾರ. ಆಮೇಲೆ ಇಷ್ಟು ಕುರಿ ಸಾಕಾಣಿಕೆ ನಾನು ವಿಡಿಯೋ ಮಾಡಿದ್ದೀನಲ್ಲ, ಅದರಲ್ಲಿ ಕುರಿ ಶೆಡ್ ನಿರ್ಮಾಣ ಮಾಡ್ಬಿಟ್ಟು ಶೆಡ್ ಮೇಲ್ಗಡೆ ಭಾಗದಲ್ಲಿ ಕುರಿ ಸಾಕಾಣಿಕೆ ಮಾಡ್ತಾರೆ. ಇವ್ರು ಹಂಗಲ್ಲ, ಬುದ್ಧಿ ಉಪಯೋಗಿಸ್ಬಿಟ್ಟು ಮೇಲೆ ಕೆಳಗೆ 2 ಕಡೆ ಕುರಿ ಸಾಕಾಣಿಕೆ ಮಾಡಿದ್ದಾರೆ. ಇವರು ಶೆಡ್ಡಿಗೆ ಬಹಳ ಖರ್ಚೇ ಮಾಡಿಲ್ಲ. ಇವರೇ ಸ್ವಂತ ಕೈಯಿಂದ ಅಣ್ಣ ತಮ್ಮಗಳು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಈ ಶೆಡ್ ಎಷ್ಟು ಖರ್ಚಾಯ್ತು ಏನು ಎತ್ತ ಅಂತ ತಿಳಿಸ್ತೀನಿ. ನಮ್ಮ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಒಂದ್ ಸ್ವಲ್ಪ ನಿಮ್ಗೆ ಕಿರು ಪರಿಚಯ ಮಾಡ್ಕೊಡಿ ಸರ್. ಸರ್ ನನ್ನ ಹೆಸರು ಶಿವರೆಡ್ಡಿ ಅಂತ, ಹರಿಹರ ತಾಲೂಕು ಜಿಗಳಿ ಗ್ರಾಮ, ದಾವಣಗೆರೆ ಡಿಸ್ಟಿಕ್ ಬರುತ್ತೆ ಸರ್ ನಮ್ದು. ಸರ್ ಈಗ ಎಷ್ಟು ವರ್ಷದಿಂದ ನೀವು ಕುರಿ ಸಾಕಾಣಿಕೆ ಮಾಡ್ತಿದ್ದೀರಾ ಸರ್? ಸರ್ ಇದು ನಾವು ಒಂದು 8-9 ತಿಂಗಳಿಂದ ಮಾಡ್ತಾ ಇರೋದು. ಅಂದ್ರೆ ಈಗ ನೀವು ಸ್ಟಾರ್ಟ್ ಮಾಡಿ 8 ತಿಂಗಳಿಂದ 9 ತಿಂಗಳಾಗಿದೆ ಸರ್? ಹೌದು ಸರ್, ಹೌದು ಸರ್. ಇದಕ್ಕಿಂತ ಮುಂಚೆ ಸರ್? ಸರ್ ನಾನು ಇದಕ್ಕಿಂತ ಮುಂಚೆ ಕಾರ್ ಡ್ರೈವರ್ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ನಮ್ಮ ಅಂಗಡಿ ಇದ್ದವು, ಅಂಗಡಿ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಕುರಿ ಫಾರಂ ಮಾಡ್ಕೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಸರ್. ಇವಾಗ ಒಂದು 8ರಿಂದ 9 ತಿಂಗಳಾಯ್ತು. ಸರ್ ಐಡಿಯಾ ಹೇಗ್ ಬಂತು ಸರ್ ಕುರಿ ಫಾರಂ ಮಾಡಬೇಕು ಅಂತ? ಸರ್ ನಾನು ಮೊದ್ಲಿಂದನೂ ಅದ್ರ ಮೇಲೆ ಕ್ರೇಜ್ ಇತ್ತು ಮಾಡ್ಬೇಕಂತ. ನಾವು ಟೈಮ್ ನೋಡ್ಕೊಂಡು ಮಾಡೋಣ ಅನ್ಕೊಂಡು ಅದು ಇವಾಗ ಕೂಡಿ ಬಂತು, ಇವಾಗ ಮಾಡಿದೀವಿ ಸರ್. ಈಗ ಮತ್ತೆ ನೀವು ಕುರಿ ಫಾರಂ ಮಾಡ್ಬೇಕು ಅಂತ ಅಂದ್ರೆ ಈಗ ನೀವು ಕಾರ್ ಡ್ರೈವಿಂಗ್ ಮಾಡ್ತಿದ್ದೀರಾ ಅಂದ್ರೆ ನೀವು ಅದಕ್ಕೆ ಫಸ್ಟ್ ಪ್ರಿಫೇರ್ ಆದ್ರಿ, ಬೇರೆ ತಗೋಗಿ ಕಾರ್ ಡ್ರೈವಿಂಗ್ ಕಲ್ತ್ರಿ, ಆಮೇಲೆ DL ಮಾಡಿಸ್ಕೊಂಡ್ರಿ, ಆಮೇಲೆ ಕಾರ್ ಡ್ರೈವಿಂಗ್ ಮಾಡಕ್ ಕತ್ಕೊಂಡ್ರಿ. ಈಗ ಕುರಿ ಸಾಕಾಣಿಕೆ ಸಾಕ್ಬೇಕಂದ್ರೆ ಇದಕ್ಕೂ ಟ್ರೈನಿಂಗ್ ಬೇಕಲ್ಲ ಸರ್? ಸರ್ ಟ್ರೈನಿಂಗ್ ಬೇಕು, ಆದ್ರೆ ನಾನು ಎಲ್ಲೂ ಟ್ರೈನಿಂಗ್ ಹೋಗಿಲ್ಲ. ನಾನೇ ನೇರವಾಗಿ ಮಾಡಿರೋದು ಇದು. ನಮ್ಮ ಮನೆಯವರು, ನಮ್ಮ ಅಣ್ಣವರು, ನಮ್ಮ ಫ್ರೆಂಡ್ಸು ಸೇರ್ಕೊಂಡೆಲ್ಲ ಪ್ಲಾನ್ ಮಾಡಿ ಮಾಡಿರೋ ಸರ್ ಇದು. ಸರ್ ಇದ್ರ ಬಗ್ಗೆ ಹೆಂಗ್ ತಿಳ್ಕೊಂಡ್ರಿ ನೀವು ಫಸ್ಟ್? ಸರ್ ಇದ್ರ ಬಗ್ಗೆ ಏನಿಲ್ಲ, ಅದು ಯೂಟ್ಯೂಬಲ್ಲಿ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ವಲ್ಲ, ಆಮೇಲೆ ಕುರಿಗಳು ಹೆಂಗ್ ಸಾಕ್ತಾರೆ, ಯಾವ ತರ ಬಿಡ್ತಾರೆ ಎಲ್ಲ ನೋಡ್ಕೊಂಡಿದ್ವಲ್ಲ, ಹಂಗಾಗಿ ಮಾಡ್ಕೊಂಡು ಕುರಿಗಳು ತಂದು ಸಾಕ್ತಾ ಇದ್ವಿ ಸರ್. ಮಾಡ್ಬೋದಾ? ಯೂಟ್ಯೂಬ್ನಾಗೆಲ್ಲ ನೋಡಿದ್ರೆ ಕುರಿ ಸಾಕಾಣಿಕೆ ಎಲ್ಲ ಮಾಡೋದು ಯೂಟ್ಯೂಬಲ್ಲೇ ನೋಡಿ ಮಾಡೋದು ಬಹಳ ಅಸಾಧ್ಯದ ಮಾತದು. ಸ್ವಲ್ಪ ನಮಗೂ ಅದ್ರ ಬಗ್ಗೆ ಜ್ಞಾನಗಳಿದ್ರೆ ಒಳ್ಳೇದು ಸರ್. ಅದು ಆ ಕುರಿಗಳ ಬಗ್ಗೆ ಗಮನ ಇರಬೇಕು, ಅದು ಕಾಯಿಲೆ ಕಸಾಲೆ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು. ಸಣ್ಣ ಪುಟ್ಟ ಸಿಂಪ್ಟಮ್ಸ್ ನಮ್ಗೆ ಗೊತ್ತಾಗ್ಬೇಕು ಸರ್ ಅದು. ಸರ್ ಈಗ ಕುರಿ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡೇ ಸ್ಟಾರ್ಟ್ ಮಾಡಿದ್ರು ಅಥವಾ ಮನೆ ಮುಂದೆ ಒಂದ್ 4-5 ಸಾಕಾಣಿಕೆ ಮಾಡಿ ಸ್ಟಾರ್ಟ್ ಮಾಡಿದ್ರು? ಇಲ್ಲ ಸರ್, ನಾವು ನೇರವಾಗಿ ಶೆಡ್ ರೆಡಿ ಮಾಡ್ಕೊಂಡೆ ಒಂದೇ ಸಾರಿಗೆ 34 ಕುರಿ ಸರ್ ತಂದಿರೋದು ನಾವು. ಸ್ಟಾರ್ಟಿಂಗ್ 34 ಕುರಿ ತಗೊಂಬಂದ್ರ? ಹೌದು ಸರ್, ಹೌದು. ಕೆಳಗಡೆ 17, ಮೇಲ್ಗಡೆ 17 ಇಲ್ಲಕ್ಕೆ ಮಾಡಿದ್ವಿ ಸರ್. ಇದ್ರ ಮೇಲೆ ಫುಡ್ ಸ್ಟಾಕ್ ಮಾಡೋದಕ್ಕೆ ಒಂದು ಇದು ಡೆಕ್ ತರ ಮಾಡಿದೀವಿ. ಟೋಟಲಿ 3 ಸ್ಟೆಪ್ಸ್ ಸರ್ ಇರೋದು ಇದು ಶೆಡ್. ಸರ್ ಈಗ 34 ಕುರಿ ತಗೊಂಬಂದ್ರಲ್ಲ, ಸ್ಟಾರ್ಟಿಂಗ್ ಎಷ್ಟು ತಿಂಗಳು ಮರಿ ತಂದ್ರಿ ಸರ್? ಸರ್ ಮೊದ್ಲು ಒಂದು 4-4.5 ತಿಂಗಳವು ಒಂದು 17 ಹಾಕಿದ್ವಿ. ಆಮೇಲೆ ಒಂದು 6-6.5 ತಿಂಗಳು ಒಂದು 17 ಹಾಕಿದ್ವಿ ಸರ್. ಸರ್ ಈ 4.5 ತಿಂಗಳು ಒಳ್ಳೆ ಲಾಭ ಕೊಟ್ವಾ ಅಥವಾ ನೀವು 6 ತಿಂಗಳು ಕುರಿ ಅಂದ್ರಲ್ಲ ಅವು ಒಳ್ಳೆ ಲಾಭ ಕೊಟ್ವಾ ಸಾಕಿದ್ಮೇಲೆ? ಸರ್ ಅವರೇಜ್ ಮಾಡಿದ್ರೆ 2 ಈಕ್ವಾಲಿಟಿ ಬಂದಿದೆ ಸರ್ ನಮಗೆ. ಇದು ಲಾಂಗ್ ಟರ್ಮ್ ಅಲ್ಲ ಸರ್, ಅದು ಜೋಳದ ಮರಿ ತಂದ್ರೆ ಸ್ವಲ್ಪ ಲಾಂಗ್ ಟರ್ಮ್ ತಗೊಳುತ್ತೆ. ಸ್ವಲ್ಪ ಒಂದು ಉಣ್ಣೆ ಕಟ್ ಮಾಡಿ ಕೊಂಬ್ ಕಿತ್ತರತ್ತಂದ್ರೆ ಒಂದು 4 ತಿಂಗಳ ಸಾಕ್ಬೋದು ಸರ್. 4 ತಿಂಗಳ ಇದ್ರೆ 5 ತಿಂಗಳ ಸಾಕಿ ಕೊಟ್ಟಿರೋದು. ಜೋಳ ಮರಿ ತಂದ್ರೆ ಒಂದು 8ರಿಂದ 10 ತಿಂಗಳು ಸಾಕ್ಲೇಬೇಕು ಸರ್ ಅದು. ಸರ್ ನೀವು ಕುರಿಗಳನ್ನ ಸಾಕೋದು ಇಂಥ ಹಬ್ಬಕ್ಕೆ ಅಂತ ಏನಾನ ಸಾಕ್ತೀರಾ ಅಥವಾ ಇಲ್ಲಪ್ಪ ಶೆಡ್ ಹತ್ರ ಯಾವಾಗ ಯಾರನ್ನ ಬಂದ್ರು ಕೊಡ್ತೀನಿ ಅಂತ ಸಾಕ್ತೀರಾ ಸರ್? ಸರ್ ನಮ್ಮ ಶೆಡ್ ಹತ್ರ ಫೋನ್ ಮಾಡ್ಕೊಂಡು ಬಂದ್ರೆ ವರ್ಷ ಪೂರ್ತಿ ಕುರಿಗಳು ಇರುತ್ತೆ ಸರ್. 1-2 ಆ ತರ ಬೇಕಂದ್ರೆ ಯಾವ ಟೈಮಲ್ಲಾದ್ರೂ ಸಿಗುತ್ತೆ ಸರ್ ನಮ್ಮ ಹತ್ರ. ನಿಮ್ಮನ್ನ ಫೋನ್ ಮಾಡ್ಕೊಂಡು ನಿಮ್ಮನ್ನ ವಿಚಾರಿಸ್ಕೊಂಡು ಬಂದ್ರೆ ನಿಮ್ಮ ಹತ್ರ ಕುರಿಗಳು ಸಿಗುತ್ತೆ ಸರ್, ಸಿಗುತ್ತೆ. ಅವರೇಜ್ ನೀವು ಏನ್ ತಿಂಗಳು ಮರಿಗಳು ಸೇಲ್ ಮಾಡ್ತೀರಾ?
ಸರ್ ಲೈವ್ ವೇಟ್ ಒಂದ್ 40 kg ಮೇಲ್ ಬಂದ್ಮೇಲೆ ನಾವು ಸೇಲ್ ಮಾಡೋದು. ಹಾ. ಇನ್ ಕೇಸ್ ಅವರು ಇದನ್ನೇ ಕೊಡು ಅಂತ ಏನಾರು ಹೇಳಿದ್ರೆ ನಮಗೆ ರೇಟಿಗೆ ಬಂದ್ರೆ ನಾವು ಕೊಡ್ತಾ ಇರ್ತೀವಿ ಸರ್. ಹಂಗೆ ಒಂದ್ ಸ್ವಲ್ಪ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಸರ್. ಸರ್ 9880532826. ಸರ್ ನೀವು ಕುರಿ ಸಾಕಾಣಿಕೆ ಮಾಡ್ಬೇಕಾರೆ ಹಾ. ಮನೆಗಳವರಿಗಾಗ್ಲಿ ಫ್ರೆಂಡ್ಶಿಪ್ ನಲ್ಲೇ ಆಗ್ಲಿ ನಾನು ಕುರಿ ಸಾಕಾಣಿಕೆ ಮಾಡ್ತೀನಿ ಅಂತ ಡಿಸ್ಕಸ್ ಮಾಡಿದ್ರಾ ಸರ್? ಸರ್ ಡಿಸ್ಕಸ್ ಮಾಡಿಲ್ಲ, ಮಾಡೋಣ ಅಂತ ಅನ್ಕೊಂಡೆ ಅಂತ ಹೇಳಿ ಮಾತಾಡಿದ್ಮೇಲೆ ಮಾಡೋಣ ಅಂತ 2 ದಿನಕ್ಕೆ ಪ್ಲಾನ್ ರೆಡಿ ಮಾಡ್ಕೊಂಡು ಸರ್ ಮೆಟೀರಿಯಲ್ ತಂದು ರೆಡಿ ಮಾಡಿದ್ ಸರ್ ಶೆಡ್. ಬೇರೆಯವ್ರು ಅದ್ನ್ಯಾಕ್ ಮಾಡ್ತೀಯಾ ಅದ್ರಲ್ಲೆಲ್ಲ ಬಹಳ ಜನ ಲಾಸ್ ಆಗ್ತಿದ್ದಾರೆ ಅಂತ ಯಾರು ಹೇಳಿಲ್ಲ ಸರ್ ನಿಮಗೆ? ಸರ್ ಮಾತಾಡಿದಾರೆ, ನಮ್ಮ ಮುಂದೆನೆ ಮಾತಾಡಿದಾರೆ. ಇವನ್ನೆಲ್ಲ ಮಾಡಕ್ ಆಗಲ್ಲ, ಕಾರೆಲ್ಲ ಓಡ್ಕೊಂತ ಇರೋನು ಇವನ್ನೆಲ್ಲ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿದಾರೆ ಸರ್ ಅವರು. ಇವಾಗ ನೋಡಿದ್ಮೇಲೆ ಅವ್ರಿಗೆ ಮಾಡಿದೇನಿಲ್ಲ ಅಂತ ಅವ್ರಿಗೆ ಗೊತ್ತಾಗಿರುತ್ತಲ್ಲ ಸರ್. ಸರ್ ಈಗ ನಿಮ್ ಶೆಡ್ಗಳನ್ನ ಯಾರನ್ನ ಕುರಿ ಸಾಕಾಣಿಕೆ ಮಾಡೋರು ಬಂದು ನೋಡ್ಕೊಂಡು ಹೋಗ್ತಾರ? ಬಹಳ ಜನ ನೋಡಿದಾರೆ ಸರ್, ಬಹಳ ಜನ ಇವಾಗ್ಲೂ ಬಂದು ನೋಡ್ತಾ ಇರ್ತಾರೆ. ಗೊತ್ತಾಗಿದ ತಕ್ಷಣ ಬರ್ತಾರೆ, ಶೆಡ್ ನೋಡಕ್ಕಾಗೆ ಬರ್ತಾರೆ ಸರ್. ಸರ್ ಹೇಗ ಅನ್ನಿಸ್ತತೆ ಸರ್ ಇವತ್ತು ನೀವು ಕಾರ್ ಡ್ರೈವಿಂಗ್ ಬಿಟ್ಟಿದ್ದೀರಾ, ಕುರಿ ಸಾಕಾಣಿಕೆ ಮಾಡ್ತಿದ್ದೀರಾ? ಈ ಕಾರ್ ಡ್ರೈವಿಂಗ್ ಅಕಸ್ಮಾತ್ ಒಬ್ರು ಟ್ರಿಪ್ ಹೋದ್ರು ನಿಮಗೆ ಒಂದ್ ಬ್ಯಾಟ ಅಂತ ಸಿಗೋದು, ಮನೆ ತನಕ ಏನೋ ಒಂದ್ ಆಗೋದು. ಆದ್ರೆ ಇವತ್ತು ನಿಮಗೆ ಕುರಿ ತಂದು ಕುರಿ ಸಾಕಾಣಿಕೆ ಮಾಡಿ ಮಾರಿದ್ಮೇಲೆ ದುಡ್ಡು ಬರೋದು. ಹೌದು. ಈಗ ಏನ್ ಅನ್ನಿಸ್ತತೆ ಸರ್ ನಿಮಗೆ? ಸರ್ ನಾನು ಇವಾಗಾದ್ರೂ ಕಾರ್ ಡ್ರೈವಿಂಗ್ ಬಿಟ್ಟಿಲ್ಲ. ನಾನು ಹೋದ್ರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆಮ್ಮರು ಇರ್ತಾರೆ, ಅವ್ರು ಮ್ಯಾನೇಜ್ ಮಾಡ್ಕೊಂತಾರೆ. ನಾನ್ ಮನೇಲಿದ್ರೆ ಮಾತ್ರ ಪೂರ್ತಿ ನಾನೇ ನೋಡ್ಕೊಳ್ಳೋದು. ನಾನಿಲ್ಲ ಅಂದ್ರೆ ನಮ್ಮ ಮನೆಯವ್ರು ನೋಡ್ತಾರೆ ಸರ್. ಈಗ ನಿಮಗೆ ಇಷ್ಟು ಕುರಿ ಸಾಕಾಣಿಕೆಗೆ ಬೆನ್ನೆಲುಬಾಗಿ ನಿಂತಿರೋರು ಯಾರು ಸರ್? ಸರ್ ನಮ್ಮ ಫ್ರೆಂಡ್ಸ್, ನಮ್ಮ ಅಣ್ಣ, ನಮ್ಮ ಮನೆ. ಸರ್ ಮಾರ್ಕೆಟ್ ಅಲ್ಲಿ ನೀವೇ ಕುರಿಗಳನ್ನ ಆಯ್ಕೆ ಮಾಡ್ಕೊಂತೀರಾ ಅಥವಾ ಬೇರೆ ಯಾರನ್ನ ಊರಾಗೆ ಕುರಿಗಾಯರ್ನ ಆ ತರನೇ ಕರ್ಕೊಂಡು ಹೋಗ್ತೀರಾ? ಈ ಆತರ ಯಾರು ಕರ್ಕೊಂಡು ಹೋಗಲ್ಲ ಸರ್. ನಾನು ನಮ್ಮ ಫ್ರೆಂಡ್ ಎಲ್ಲ ಹೋಗಿರ್ತೀವಿ. ನಮ್ಗೆ ಇಷ್ಟ ಆಯ್ತು, ಮರಿ ಚೆನ್ನಾಗಿದ್ರೆ ಸುಮ್ನೆ ಮಾತಾಡ್ಕೊಂಡು ವ್ಯಾಪಾರ ಮುಗಿಸ್ಕೊಂಡು ಸುಮ್ನೆ ತರ್ತಾ ಇರ್ತೀವಿ ಸರ್. ಸರ್ ಈಗ ನೀವು ಈಗ ನೀವು ಸಾಕಿರೋದು ಬ್ಲಾಕ್ ಇದೆ ಕುರಿ? ಇಲ್ಲ ಸರ್. ಎಳಗ ಇದೆ, ಕೆಂಗೂರಿ ಇದೆ. ಯಾವತ್ತು ಆತರ ಮರಿಗಳನ್ನ ಸಾಕಿಲ್ಲ ಸರ್ ನೀವು? ಸರ್ ನಾನು ಕೆಂಗೂರಿ ತರೋದು ಕಡಿಮೆ. ನಾನು ಆದಷ್ಟು ಕರಿ ಕುರಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡೋದು. ಅದು ಒಂದ್ ಮಾತ್ರ ಇರೋ ಸರ್ ಕೆಂಗೂರಿ ಒಮ್ಮೆ ತಂದಿರೋದು. ಸರ್ ಈಗ ಈಗ ನಿಮಗೆ ಸೇಲಿಗೆ ಏನ್ ತೊಂದರೆ ಆಗಿಲ್ಲ ಸರ್? ಸರ್ ಸೇಲಿಗೆ ಏನ್ ತೊಂದರೆ ಆಗಿಲ್ಲ. ಆಮೇಲೆ ಲಾಭಾಂಶ ಚೆನ್ನಾಗೇ ಇದೆ. ಜಾಸ್ತಿ ಲಾಭಾಂಶ ಇಲ್ಲ ಅಂದ್ರೂ ನಾನು ಹಾಕಿರೋ ಬಂಡವಾಳಗೆ ನಾನು ಮಾಡೋ ಕೆಲ್ಸಕ್ಕೆ ಏನು ಸಮಸ್ಯೆ ಇಲ್ಲ ಸರ್. ಹಾಗಾದ್ರೆ ನಿಮ್ ಪ್ರಕಾರ ಕುರಿ ಸಾಕಾಣಿಕೆ ಮಾಡ್ಬೋದು ಸರ್? ಸಾಕ್ಬೋದು ಸರ್. ಆದ್ರೆ ನಾವು ಬರೀ ಲಾಭ ನೋಡ್ಕೊಂಡು ಮಾಡಿದ್ರೆ ಪ್ರಯೋಜನ ಇರಲ್ಲ. ಆ ಪ್ರಾಣಿಗಳ ಮೇಲೆ ಮೊದ್ಲು ಪ್ರೀತಿ ಇರ್ಬೇಕು. ಅದು 2ನೇ ಮಾತು ಲಾಭ ಸರ್. ಸರ್ ಈಗ ನೀವು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಆಗ ನಿಮಗೆ ಲಾಭ ನಷ್ಟ ಇದ್ದೇ ಇರುತ್ತೆ ಅಂತ ಏನು ಅನ್ನಿಸ್ಲಿಲ್ವಾ? ಸರ್ ಗೊತ್ತು ಸರ್, ಲಾಭ ನಷ್ಟ ಇದ್ದೇ ಇರುತ್ತೆ. ಒಂದು ಬಿಸ್ನೆಸ್ ಅಂದ್ಮೇಲೆ ಎಲ್ಲಾ ತರ ಇದ್ದೇ ಇರುತ್ತಲ್ಲ ಸರ್. ಬರೀ ಲಾಭನೇ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಹಂಗಾಗಿ ಎಲ್ಲ ಬಂದ್ರು ಏನ್ ಬಂದ್ರು ನೋಡ್ಕೋಬೇಕಲ್ಲ ಸರ್. ಸರ್ ಈಗ ಇಷ್ಟು 8 ತಿಂಗಳಲ್ಲಿ ಎಷ್ಟು ಬ್ಯಾಚ್ ಸಾಕಿದೀರಾ? ಸರ್ ನಾನು ಇವಾಗ ಒಂದ್ 35 ಕುರಿಗಳು ಮಾರಿದೀನಿ ಸರ್. ನಾನು ಬ್ಯಾಚ್ ವೈಸ್ ಮಾಡ್ತೀವಿ. ಆಮೇಲೆ ತಗೊಂಡ್ ಬಂದು ಲಾಭ ಇದ್ರೆ ಸುಮ್ನೆ 1500 ಬಂದ್ರು ಕೊಡ್ತಾ ಇರ್ತೀವಿ ಸರ್. ಅಂದ್ರೆ ನೀವೇನು 3 ತಿಂಗಳು ಸಾಕ್ಬೇಕು, ನಾನು 4 ತಿಂಗಳು ಸಾಕ್ಬೇಕು, 6 ತಿಂಗಳು ಸಾಕ್ಬೇಕು ಆತರ ಏನಿಲ್ಲ ಸರ್. ಆತರ ಏನಿಲ್ಲ. ಒಂದ್ ಸಣ್ಣವ್ ಇದ್ರೆ ಅವೇನು ಮಾರಲ್ಲ ಸರ್. ಒಂದ್ 8 ತಿಂಗಳು 10 ತಿಂಗಳು ಬಿಡ್ತೀವಿ. ಈ ತರ ಒಂದ್ ಲೆಕ್ಕದ ತಗೊಂಡ್ ಬಂದ್ರೆ ಒಂದ್ 500 ರೂಪಾಯಿ ಲಾಭ ಬಂದ್ರು 1 ದಿವಸ 2 ದಿವಸಕ್ಕೆ ಸುಮ್ನೆ ಕೊಡ್ತಿರ್ತೀವಿ. ಗಿರಾಕಿ ಬಂದ್ರೆ ಕೊಡ್ತಾ ಇರ್ತೀವಿ. ಮಾರ್ಕೆಟ್ ಇಂದ ತಂದು ಸಾಕಾಣಿಕೆ ಮಾಡಿ ಮಾರಿದಿರಾ ಅನ್ಕೊಳ್ರಿ? ಹೌದು. ಮಾರ್ಕೆಟಿಗೆ ಮತ್ತೆ ಇಮಿಡಿಯೇಟ್ಲಿ ಹೋಗಿ ತರ್ತೀರಾ ಅಥವಾ ಒಂದಿಷ್ಟು ದಿನ ಅಂತ ಗ್ಯಾಪ್ ಏನಾನು ಬಿಡ್ತೀರಾ? ಸರ್ ಗ್ಯಾಪ್ ಏನಿಲ್ಲ. ನಮ್ಗೆ ಹರಿಹರ ಮಂಗಳವಾರ ಇರುತ್ತೆ ಸರ್. ಅದು ಬಿಟ್ರೆ ಬುಧವಾರ ಹೊನ್ನಾಳಿ ಇರುತ್ತೆ. ನಾವು ಹೆಚ್ಚಾಗಿ ಹರಿಹರ ಇಲ್ಲ ಹೊನ್ನಾಳಿ ಇವು 2 ಸರ್ ಹೋಗೋದು ಮಾರ್ಕೆಟ್. ನೋಡಿರ್ತೀವಿ ಸರ್ ಈ ವಾರ ಎಷ್ಟು ಹೋಗುತ್ತೆ ನೋಡ್ಕೊಂಡು. ಮಾರ್ಕೆಟಿಗೆ ಹೋಗೋ ಟೈಮಲ್ಲಿ ಎಷ್ಟು ಖಾಲಿ ಆಗಿರ್ತಾವೋ ಅಷ್ಟು ಕುರಿಗಳು ತಂದು ಮತ್ತೆ ಕಟ್ಟಿರ್ತೀವಿ ಸರ್. ಅಂದ್ರೆ ಸರ್ ಈಗ ನೀವು ನಿಮ್ಮ ಹತ್ರ ಈಗ ಒಂದು 50 ಕುರಿ ಇದಾವೆ ಅನ್ಕೋಣ. ಈಗ 50 ಕುರಿಯಲ್ಲಿ 10 ಕುರಿ ಸೇಲ್ ಆಗಿದಾವೆ. ಮತ್ತೆ ಮುನ್ಲಾರ ಹೋಗಿ 50 ಕುರಿ ತಂದು ಹಾಕೊಂಡ್ಬಿಡ್ತೀರಾ ಅಥವಾ ಇನ್ನ ಇರೋ 40 ಕುರಿ ಸೇಲ್ ಆದ್ಮೇಲೆ ಹೋಗಿ ಒಂದೇ ಸತಿ ತರ್ತೀರಾ? ಸರ್ 2 ಕುರಿ ಸೇಲ್ ಆದ್ರೂ ಕೂಡ 2 ಕುರಿ ತರೋದಕ್ಕೆ ಮಾರ್ಕೆಟ್ಗೆ ಹೋಗಿರ್ತೀವಿ ಸರ್. ಆ ಹೋಗಿರ್ತೀರಾ? ಜಾಗದಲ್ಲಿ ಖಾಲಿ ಬಿಡೋದಿಲ್ಲ ಸರ್. ಇವಾಗ ಏನಾದ್ರೆ 2 ಕುರಿ ಏನಾರ ಸೇಲ್ ಮಾಡಿದ್ರೆ ಈ ಜಾಗಕ್ಕೆ ಮತ್ತೆ ಮಾರ್ಕೆಟಿಗೆ ಹೋಗಿ ಆ ಜಾಗಕ್ಕೆ ಫುಲ್ಫಿಲ್ ಮಾಡೇ ಮಾಡ್ತೀವಿ ಸರ್. ಏನ್ ಸರ್ 2 ಕುರಿನೇ ಹೋಗಿ ಸೇಲ್ ರೇಟಿಗೆ 2 ಕುರಿನೇ ತರ್ತೀರಾ? ಲಾಸ್ ಆಗಲ್ಲ ಸರ್ ನಿಮಗೆ? ಸರ್ ಲಾಸ್ ಏನಾಗೋದಿಲ್ಲ. ಯಾಕಂದ್ರೆ ಇವಾಗ 36 ಕುರಿ ನೋಡ್ಕೊಳೋದು ಅದೇ ಟೈಮು, 10 ಕುರಿ ನೋಡ್ಕೊಳೋದು ಅದೇ ಟೈಮು. ಸುಮ್ನೆ ಖಾಲಿ ಬಿಡಕ್ಕಿನ್ನ ತಂದು ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಇಷ್ಟು ದಿನ ಕುರಿ ಸಾಕಾಣಿಕೆಯಲ್ಲಿ ಮಾರ್ಕೆಟ್ ಇಂದ ತಂದು ಮಾರ್ಕೆಟಿಗೂ ತಗೊಂಡೋಗಿ ಮಾರಾಟ ಮಾಡ್ತಿರ್ತೀರಾ ಸರ್? ಸರ್ ಮಾರ್ಕೆಟಿಗೆ ಅಂತ ಏನು ಹೋಗಿಲ್ಲ ಸರ್. ನಾವು ಶೆಡ್ ಹತ್ರ ಬರೋ ಕಸ್ಟಮರ್ಗೆ ಕುರಿಗಳು ಕೊಡೋದಕ್ಕೆ ಸ್ವಲ್ಪ ಕಷ್ಟ ಐತೆ. ಇಲ್ಲೇ ಪರ್ಚೇಸ್ ಮಾಡ್ತಾರೆ ಸರ್ ಜನ ಎಲ್ಲ ಬಂದು. ನಾವ್ ಯಾವ ಮಾರ್ಕೆಟಿಗೆ ಹೋಗಲ್ಲ. ಆಮೇಲೆ ಡೆಲಿವರಿ ಎಲ್ಲೂ ಕೊಡೋದಿಲ್ಲ. ನೇರವಾಗಿ ಬರ್ತಾರೆ ಕಸ್ಟಮರ್, ಇಲ್ಲೇ ತಗೋತಾರೆ, ತಗೊಂಡ್ ಹೋಗ್ತಾರೆ ಸರ್ ಅವ್ರಿಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಬಂದ್ ಗಿರಾಕಿನೇ ಬರ್ತಿರ್ತಾರ ಸರ್?
ಬರ್ತಾರೆ ಸರ್. ಅವ್ರಿಗೆ ಬೇಕಾಗಿಲ್ಲ ಅಂದ್ರೂ ಅವ್ರಿಗೆ ಬೇಕಾದವ್ರಿಗೆ ಹೇಳಿ ಕಳ್ಸಿರ್ತಾರೆ ಸರ್. ಆಮೇಲೆ ಆ ಗಿರಾಕಿಗಳು ಬಂದಾಗ ಹೇಳ್ತಾರ ಸರ್ ಇಂಥ ಅಣ್ಣಾರ್ ನಮ್ಗೆ ಹೇಳ್ ಕಳ್ಸಿದಾರೆ ಬಂದಿದೀವಿ ಅಂತ? ಹೌದು ಸರ್, ಹೇಳಿ ಕಳಿಸ್ತಾರೆ. ಇಲ್ಲ ಅಂದ್ರೆ ಫೋನ್ ಮಾಡಿನಾರ ಮೊದ್ಲು ಹೇಳಿರ್ತಾರೆ ಸರ್, ಈ ತರ ತಗೊಂಡೋಗಿದ್ವಲ್ಲ ಇನ್ನೊಬ್ರು ನಾವು ಕಳಿಸ್ತಾ ಇದೀವಿ, ಅವ್ರಿಗೆ ನೋಡಿ ಕೊಡ್ರಿ ಅಂತ ಹೇಳಿ. ಸರ್ ಈಗ ನಿಮ್ಮ ಹತ್ರ ಜಾಸ್ತಿ ಬರೋದು ಗಿರಾಕಿಗಳು ಏನಾನ ಕೇಳ್ತೀರಾ? ಕುರಿ ತಗೊಂಡ್ ಹೋಗ್ಬೇಕಾರೆ ಇದು ದೇವ್ರಿಗೆ ತಗೊಂಡ್ ಹೋಗ್ತೀರಾ ಅಥವಾ ಮನೆ ಫಂಕ್ಷನ್ ತಗೊಂಡ್ ಹೋಗ್ತೀರಾ, ಏನಕ್ಕೆ ಅಂತ ಕೇಳ್ತಾ ಇರ್ತೀರಾ ಸರ್? ಸರ್ ನಾವು ಕೇಳಕ್ಕಿಂತ ಮುಂಚೆ ಅವರೇ ಹೇಳ್ತಾ ಇರ್ತಾರೆ, ನಾವು ದೇವ್ರಿಗೆ ಹೋಗೋದು, ಆಮೇಲೆ ಡ್ಯಾಮೇಜ್ ಇರೋದ್ ಕೊಡ್ಬೇಡ, ಕೊಂಬುರ್ದಿರೋ ಕೊಡ್ಬೇಡ ಅಂತ ಕೇಳ್ತಾರೆ ದೇವ್ರಿಗೆ ಹೋಗೋರು. ನನಗೆ ಜಾಸ್ತಿ ಸೇಲ್ ಆಗಿರೋ ಸರ್ ದೇವ್ರಿಗೆ ಹೋಗಿರೋರೆ ಜಾಸ್ತಿ ಸರ್. ಜಾಸ್ತಿ ಅನ್ನೋಕ್ಕಿಂತ ಆಲ್ಮೋಸ್ಟ್ ಅಲ್ಲಿ 35-40 ಕುರಿ ಮಾರಿದನಲ್ಲ ಸರ್, ಎಲ್ಲಾ ಕುರಿನೂ ದೇವ್ರಿಗೆ ಹೋಗಿರೋ ಸರ್. ಹರಿಹರ ಮಾರಿ ಹಬ್ಬಕ್ಕೆ ಸ್ವಲ್ಪ ಕೊಟ್ಟಿದ್ದು, ಅದು ಬಿಟ್ರೆ ಎಲ್ಲ ದೇವ್ರಿಗೆ ಸರ್ ಮಾಡ್ತಾ ಇರೋದು. ಸರ್ ಮುಂದಿನ ದಿನಗಳ ಪ್ಲಾನ್ ಏನಿದೆ ನಿಮ್ದು? ಸರ್ ಮುಂದಿನ ದಿನ ನೋಡೋಣ ಸರ್, ಇದು ಇವಾಗ ಸ್ಟಾರ್ಟ್ ಮಾಡಿದೀವಲ್ಲ, ಇದ್ರಲ್ಲಿ ಏನು ಲಾಭಾಂಶ ಬರ್ಬೋದು ಅಂತ ನೋಡ್ಕೊಂಡು ಇದೇ ತರಕ್ಕೆ ಇನ್ನೊಂದ್ ಶೆಡ್ ಪಕ್ಕದಲ್ಲೇ ನಮ್ ಜಾಗ ಇದೆ ಸರ್, ಸುಮಾರು ಜಾಗ ಇದೆ, ಅದರಲ್ಲಿ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಸರ್. ಇನ್ನೊಂದು ವರ್ಷ ಹೋಗ್ಲಿ ಅಂತ ಕಾಯ್ತಾ ಇದೀವಿ ಸರ್. ಸರ್ ಈಗ ನೀವು ಮಾರ್ಕೆಟಿಗೆ ಕುರಿಗಳನ್ನ ಆಯ್ಕೆ ಮಾಡ್ಕೊಳಕ್ ಹೋಗ್ತಿರಲ್ಲ, ಕುರಿ ಹೆಂಗ್ ಚೆಕ್ ಮಾಡ್ತೀರಾ ಅಂತ ನಮಗೆ ಒಂದ್ ಒಂದ್ ಕುರಿನ ತೋರಿಸ್ತೀರಾ? ಸರ್ ಈ ತರ ನಡ ಹಿಡಿದು ನೋಡ್ಕೊಂಡ್ರೆ ಇದು ನಡ ಗಟ್ಟಿ ಅದು ಸ್ವಲ್ಪ ನಡ ಹಿಡಿದ್ರೆ ಗೊತ್ತಾಗುತ್ತೆ ಸರ್, ಇದು ಮರಿ ಗ್ರೋತ್ ಇದೆಯಾ ವೀಕ್ ಇದೆಯಾ ಅಂತ ಅಂದು ಅದು ನಡ ನೋಡಿ ಸೆಲೆಕ್ಟ್ ಮಾಡೋದು ಬೆಟರ್ ಸರ್. ಆಮೇಲೆ ಅದ್ ಬಿಟ್ರೆ ಸರ್ ಅದು ಬಿಟ್ರೆ ಮುಖಲಕ್ಷಣ ನೋಡ್ತೀವಿ, ಕಾಲ್ಗಳು ನೋಡ್ತೀವಿ, ಡ್ಯಾಮೇಜ್ ಇರೋ ಏನಾರು ಇದ್ರೆ ನೋಡ್ತೀವಿ, ಹೊಟ್ಟೆ ಭಾಗ ಕೆಳಗಡೆ ನೋಡಿರ್ತೀವಿ, ಅದೆಲ್ಲ ಓಕೆ ಇದ್ರೆ ಸರ್ ಪರ್ಚೇಸ್ ಮಾಡೋದು ಸರ್ ಅದು. ಆಮೇಲೆ ನನಗೆ ಒಬ್ಬೊಬ್ರು ಹೇಳಿದಾರೆ ಸರ್, ಆಯ್ಕೆ ಮಾಡ್ಕೊಂಡು ತಗೊಂಬಂದಾಗ ಒಂದೊಂದ್ ಟೈಮ್ ಹೆಣ್ಣು ಮರಿ ಬಂದ್ಬಿಟ್ಟಿರುತ್ತೆ ಅಂತ. ಸರ್ ಅದಕ್ಕೆ ಸರ್ 2 ಕಾಲ್ ಮೇಲೆ ಎತ್ತಿ ನೋಡೋದು ಸರ್, ಹಿಂದೆ ಮುಂದೆ ಎಲ್ಲ ಕ್ಲೀನ್ ನೋಡ್ಕೊಂಡೆ ತಂದಿರ ಸರ್ ನಾವು. 2 ಕಾಲ್ ಎತ್ತಿ ನೋಡೇ ಬಿಡ್ತೀರಾ? ಅವರೇ ಎತ್ತಿ ತೋರಿಸ್ತಾರೆ ಅಂದ್ರೆ ಅದು ಸರ್ ನೋಡ್ದೆ ಮಾಡ್ದೆ ತಂದ್ರೆ ಹೆಣ್ಗುರಿ ಅದ್ರಲ್ಲಿ ಕಳಿಸ್ತಾರೆ ಸರ್ ಗ್ರೂಪ್ ಅಲ್ಲಿ. ಅಂದ್ರೆ ಒಂದ್ ಸ್ವಲ್ಪ ನೀವು 6 ತಿಂಗಳು ಮರಿ ತರೋದ್ರಿಂದ ಜಲ್ದಿ ಗೊತ್ತಾಗುತ್ತೆ. ಹೌದು ಸರ್. ಒಂದ್ ಸ್ವಲ್ಪ 3 ತಿಂಗಳು ಮರಿಯಲ್ಲಾದ್ರೆ ಜಲ್ದಿ ಗೊತ್ತಾಗಲ್ಲ ಅಂತ. ಸಣ್ಣ ಮರಿಲ್ಲ ಅಷ್ಟು ಗೊತ್ತಾಗಲ್ಲ ಸರ್, ಸೂಕ್ಷ್ಮ ನೋಡ್ಕೊಂಡೆ ತರ್ಬೇಕು. ಒಳ್ಳೇದು. ನೀವು 1 ಟೈಮ್ 2 ಟೈಮ್ ಚೆಕ್ ಮಾಡ್ತೀರಾ ಸರ್? ಸರ್ ಮಾಡ್ತೀವಿ, ಮಾಡಬೇಕಲ್ಲ ಸರ್, ಆಮೇಲೆ ರಿಟರ್ನ್ ಹೋಗಕ್ ಆಗಲ್ಲ ಅವ್ರಿಗೆ. ಸುಮ್ನೆ ಒಂದ್ ಕಿವಿ ಮಾತು ಕೇಳ್ತೀನಿ ಸರ್, ಮಾರ್ಕೆಟ್ ಇಂದ ತಂದು ಸಾಕಾಣಿಕೆ ಮಾಡಿ ವ್ಯಾಪಾರ ಮಾಡೋ ಅಷ್ಟೊತ್ತಿಗೆ ಹೇಗ್ ಅನ್ನಿಸ್ತದೆ ಸರ್? ನಾವೇ ನೇರವಾಗಿ ವ್ಯಾಪಾರ ಮಾಡಿದ್ರೆ ಒಂದು 500-1000 ರೂಪಾಯಿ ಒಂದ್ ಮರೆ ಕಡಿಮೆ ಆಗ್ಬೋದು. ಅದ್ ಬಿಟ್ರೆ ಯಾರು ದಲ್ಲಾಳಿಗಳು ಬಂದು ಸುಮ್ನೆ 10,000 ಬಾಳೋದು 11,000-11,500 ಮಾಡಿ ಇಟ್ಬಿಡ್ತಾರೆ. ಅವ್ರ ತಿನ್ನ 200 ರೂಪಾಯಿಗೆ ನಮಗೆ ರೈತರಿಗಾಗ್ಲಿ ನಂತರ ಕುರಿ ಸಾಕಾಣಿಕೆ ಮಾಡೋರ್ಗಾಗ್ಲಿ 1,000-1,500 ಜಾಸ್ತಿ ಮಾಡಿರ್ತಾರೆ. ಹಂಗಾಗಿ ಆ ದಲ್ಲಾಳಿ ವ್ಯಾಪಾರ ಬಿಟ್ಟು ನಾವೇ ನೇರವಾಗಿ ಖರೀದಿ ಮಾಡೋದು ಒಳ್ಳೇದು ಸರ್. 8 ತಿಂಗಳ ಹಿಂದ್ಗಡೆ ಅಂದ್ರೆ ನೀವು ಮಳೆಗಾಲದಲ್ಲೂ ಕುರಿ ಸಾಕಾಣಿಕೆ ಮಾಡಿದೀರಾ ಸರ್? ಮಾಡಿದ್ವಿ ಸರ್, ನಾವು ಮಳೆಗಾಲದಲ್ಲಿ ಲಾಸ್ಟ್ ಟೈಮ್ ಶ್ರವಣ ತಿಂಗಳಲ್ಲೇ ಸರ್ ಸ್ಟಾರ್ಟ್ ಮಾಡಿದ್ವಿ. ಕುರಿ ಸಾಕಾಣಿಕೆ ಚೆನ್ನಾಗ, ಈ ಬೇಸಿಗೆಗೆ ಚೆನ್ನಾಗ ಸರ್? ಸರ್ ಆ ತರ ಏನು ವ್ಯತ್ಯಾಸ ಇಲ್ಲ ಸರ್, ಎಲ್ಲಾ ತರ ಸಾಕ್ಬೋದು ಸರ್. ಅದು ಚಳಿಗಾಲದಲ್ಲಿ ಮಾತ್ರ ಸ್ವಲ್ಪ ಕುರಿಗಳ ಮೇಲೆ ನಿಗಾ ಇದ್ರೆ ಒಳ್ಳೇದು ಸರ್. ಅದು ಕಾಯಿಲೆ ಬರೋಂತ ಟೈಮ್ ಅಂತೆ ನವೆಂಬರ್ ಡಿಸೆಂಬರ್, ಚಳಿಗಾಲ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಾಗ ಸ್ವಲ್ಪ ಕುರಿಗಳ ಬಗ್ಗೆ ಗಮನ ಇದ್ರೆ. ಓಡಾಡಿದ್ದೀನಿ, ಮೇಲೆ ಕುರಿ ಸಾಕಾಣಿಕೆ ಮಾಡ್ತಾರೆ, ಕೆಳಗೆ ನಾಟಿ ಕೋಳಿ ಸಾಕಾಣಿಕೆ ಮಾಡಿರ್ತಾರೆ, ಇಲ್ಲಾಂದ್ರೆ ಹಾಗೆ ಬಿಟ್ಟಿರ್ತಾರೆ. ನೀವು ಕೆಳಗ ಕುರಿ ಸಾಕಾಣಿಕೆ ಮಾಡಿದೀರಾ, ಇದ್ರ ಮೇಲೆ ಅದ್ರ ಗಂಜುಲು ಪಿಟ್ಲು ಎಲ್ಲ ಬಿದ್ರೆ ಮರಿಗಳಿಗೆ ಕಾಯಿಲೆ ಬರೋದು ಆತರ ಎಲ್ಲ ಆಗಲ್ಲ ಸರ್? ಸರ್ ಇದು ಕುರಿಗಳ ಮೇಲೆ ಬೀಳ್ಬಾರ್ದಂತಾನೆ ಈ ಕಡೆ ಈ ತರ ನೋಡಿ ಈ ತರ ಸೀಟ್ ಹಾಕಿರೋದು. ಇದು ಕುರಿಗಳ ಮೇಲೆ ಏನು ಬೀಳಲ್ಲ ಸರ್, ಇದು ಫೈಬರ್ ಸೀಟ್ ಹಾಕಿದೀವಿ, ಫೈಬರ್ ಸೀಟ್ ಮೇಲೆ ಬೀಳುತ್ತೆ. ಅದು ಮಿಕ್ಕಿರೋದೆಲ್ಲ ನಾವು ಕಸ ಎಲ್ಲ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ತೆಗೆದು ಕ್ಲೀನ್ ಮಾಡ್ತೀವಿ ಸರ್. ಇದು ಈಗ ಈ ಕೆಳಗಡೆ ಎಷ್ಟು ಸಾಕಿದೀರಾ ಸರ್? ಸರ್ ಕೆಳಗಡೆ 17 ಕಟ್ಬೋದು ಸರ್. ಈಗ ಸಣ್ಣ ಮರಿ ಇರೋದ್ರಿಂದ 2 ಜಾಸ್ತಿ ಹಾಕಿದ್ದೀನಿ ಸರ್, 19 ಕಟ್ಟಿದ್ದೀನಿ. ಒಂದೊಂದೇ ಹಗ್ಗ ಕಟ್ಟಿರೋದ್ರಿಂದ 19 ಇದೆ ಸರ್. ಇದು 2 ಕಡೆ ಹಗ್ಗ ಕಟ್ಟಿದ್ರೆ 17 ನಿಲ್ಲುತ್ತೆ ಸರ್. ಒಂದ್ ಲೈನ್ ಅಲ್ಲಿ ಈ ಕಡೆ ಸೇರಿದ್ರೆ 17 ನಿಲ್ಸ್ಬೋದು ಸರ್ ಇಲ್ಲಿ. ಆಮೇಲೆ ಸರ್ ನೀವು ಕುರಿಗಳಿಗೆ ಕೊಂಬು ಎಲ್ಲ ಕೀಳ್ಸಿದೀರಾ ಸರ್? ಸರ್ ಕೊಂಬು ಕಿತ್ರೆ, ಕೊಂಬು ದಪ್ಪ ಬಂದ್ರೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಡಿಮ್ಯಾಂಡ್ ಆಗುತ್ತೆ ಸರ್ ಕುರಿಗಳು. ಹಂಗಂದ್ರೆ ನೀವು ತಂದು ಎಷ್ಟು ತಿಂಗಳಿಗೆ ಕೊಂಬು ಕೀಳ್ತೀರಾ ಸರ್? ಸರ್ ನಾವು ತಂದಾಗೆ ಕೊಂಬು ಕಿತ್ತಿಲ್ಲ ಅಂದ್ರೆ ಇಲ್ಲಿ ತಂದ್ಮೇಲೆ ಕೀಳ್ತೀವಿ ಸರ್. ಕೆಲವೊಂದು ತಂದಿರ್ತೀವಲ್ಲ ಅಲ್ಲೇ ಕಿತ್ತಿರ್ತಾರೆ. ಅವ್ರು ಹೇಳ್ತಾರ ನಿಮಗೆ ಗೊತ್ತಾಗುತ್ತಾ ಸರ್ ಕೊಂಬುಗಳು ಕಿತ್ತಿದ್ದಾರೆ ಅಂತ? ಅವ್ರು ಇಲ್ಲ, ನಮ್ಗೆ ಗೊತ್ತಾಗುತ್ತಲ್ಲ ಸರ್. ಕೊಂಬು ಕಿತ್ತರೆ ಬೇರೆ ತರನೇ ಕಾಣುತ್ತೆ ಸರ್, ಕೊಂಬು ಕಿತ್ತಿಲ್ಲ ಅಂದ್ರೆ ಬೇರೆ ತರ ಕಾಣುತ್ತೆ ಸರ್. ಪ್ರೊಸೆಸ್ ಹೆಂಗ್ ಮಾಡ್ತೀರಾ ಸರ್ ಕೊಂಬು ಕೀಳ್ಬೇಕಾರೆ? ಸರ್ ಕೊಂಬು ಕೀಳ್ಬೇಕಾರೆ ಏನಿಲ್ಲ, ಕುರಿ ಮರಿ ಒಬ್ರು ಕ್ಲೀನ್ ಆಗಿ ಹಿಡ್ಕೊಂಡು ಬಿಗಿಯಾಗಿ ಇನ್ನೊಬ್ರು ಕಟಿಂಗ್ ಪ್ಲೇಯರ್ ಇಂದ ಕೀಳ್ತಾರೆ ಸರ್. ಅದು ಕೀಳೋರು ಇದಾರೆ ಸರ್, ಅವ್ರ ಕರೆಸಿ ಕೀಳಿಸ್ತೀವಿ ನಾವು ಕುರಿ ಮಾತ್ರ ಕ್ಲೀನ್ ಆಗಿ ಹಿಡ್ಕೊಂಡು ಸರ್. ನಮಗೆ ಕೊಂಬೆಲ್ಲ ಕೀಳಕ್ ಬರೋದಿಲ್ಲ. ಆಮೇಲೆ ಸರ್ ಈಗ ಕೊಂಬು ಕೀಳ್ತಿರಲ್ಲ, ಕಿತ್ತ ಮೇಲೆ ಅದು ಗಾಯ ಆಗಲ್ವಾ ಸರ್? ಸರ್ ಬ್ಲಡ್ ಬರುತ್ತೆ, ಬ್ಲಡ್ ಬರ್ತಾ ಇರುತ್ತೆ. ಅವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಕೆಮ್ಮಣ್ಣು ಹಾಕ್ತಿವಿ ಸರ್. ಕೆಮ್ಮಣ್ಣು ಕೆಂಪು ಮಣ್ಣು ಅಂತ ಬರುತ್ತೆ ಸರ್, ಹಾರ್ಡ್ವೇರ್ ಅಲ್ಲೆಲ್ಲ ಸಿಗುತ್ತೆ.
ಕೆಮ್ಮಣ್ಣು ಹಚ್ಚಿದ್ರೆ ಏನ್ ಸಮಸ್ಯೆ ಇಲ್ಲ sir. ಕೆಮ್ಮಣ್ಣು ಅಂದ್ರೆ ರೌಂಡ್ ಉಂಡೆ ಇರುತ್ತಲ್ಲ, ಕಾಸೇರಿ ಅಂಗಡಿ ಸಿಗುತ್ತಲ್ಲ ಅದ? ಇಲ್ಲ ಆ ತರ ಇಲ್ಲ, ಪೌಡರ್ ಸಿಗುತ್ತೆ ಸರ್. ಪೌಡರ್ powder, ಸಿಗುತ್ತಾ? ಎಲ್ಲಿ ಸಿಗುತ್ತೆ ಸರ್ ಅದು? ಸರ್ ಇಲ್ಲ, ಮಲೆಬೆನ್ನೂರು ಹಾರ್ಡ್ವೇರ್ ಅಲ್ಲೆಲ್ಲ ಸಿಗುತ್ತೆ. ಅಂದ್ರೆ ನಮ್ಮ ಮಾಮೂಲಿ ಕುರಿಗೆ ಔಷಧಿ ಸಿಗುತ್ತಲ್ಲ ಮೆಡಿಕಲ್ ಸ್ಟೋರ್, ಅದು ಸಿಗಲ್ಲ? ಅಲ್ಲಿರಲ್ಲ ಸರ್. ಈ ಪೂಜೆ ಮಾಡ್ತಾರಲ್ಲ, ಪೂಜೆ ಮಾಡಂತ ಸಾಮಗ್ರಿಗಳು ಮಾರಾಟ ಶೆಟ್ರ್ ಅಂಗಡಿ ಇಲ್ಲ ಹಾರ್ಡ್ವೇರ್ ಅಲ್ಲಿ ಕೆಲವೊಬ್ರು ಮಾರ್ತಾ ಇರ್ತಾರೆ sir. ಅದೇ ಪೂಜೆ ಸಾಮಾನ್ ಅಂಗಡಿ ಅಂದ್ರೆ ಕಾಸೇರಿ ಅಂಗಡಿ ಅಂತಾರಲ್ಲ ಸರ್. ಒಂದೊಂದ್ ಕಡೆ ಒಂದೊಂದ್ ಭಾಷೆ, ನಮ್ ಕಡೆ ಏನಂತಾರ ಗೊತ್ತಿಲ್ಲ. ನಮ್ ಕಡೆ ಎಲ್ಲ ಕಾಸೇರಿ ಅಂಗಡಿ ಅಂತಾರೆ. ಕಾಸಾರ ಅಂಗಡಿ ಅಂದ್ರೆ ಅದು ನಮ್ಗೆ ಹೊಸ ಭಾಷೆ ಹಾ, ಆಯ್ತು. ಹೌದೌದು. ಹಂಗಾಗಿ ಕೆಲವೊಂದ್ ಡಿಸ್ಟಿಕ್ ಅಲ್ಲಿ ಒಂದೊಂದಕ್ಕೆ ಒಂದೊಂದ್ ತರ ಲ್ಯಾಂಗ್ವೇಜ್ ಬರುತ್ತಲ್ಲ. ಒಟ್ಟು ಪೂಜಾ ಸಾಮಗ್ರಿಗಳು ಸಿಗಂತ ಅಂಗಡಿಲಿ ಕೆಮ್ಮಣ್ಣು ಕೊಡ್ತಾರೆ sir. ಅದು ಕೆಜಿಗೆ ಎಷ್ಟಿರುತ್ತೋ ನೋಡಿ ತಗೊಂಡ್ ಬರುತ್ತೆ ಸರ್. ಸರ್ ಏನೋ ಅಂತ ನೋವಾಗಿ ಅಥವಾ ಹುಷಾರಿಲ್ದಂಗೆ ಜ್ವರ ಬರೋದು ಏನ್ ಆಗಲ್ಲ ಸರ್? ಮಾಮೂಲಾಗಿ ಕಿತ್ಮೇಲೆ ನೋವು ಆಗೇ ಆಗುತ್ತೆ ಪಾಪ, ಬ್ಲಡ್ ಎಲ್ಲ ಅಷ್ಟು ಸುರಿತಾ ಇರ್ತದೆ ಅಂದ್ರೆ ಅವಾಗ ನಾವ್ ಏನ್ ಮಾಡ್ತೇವೆ ಅಂದ್ರೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಇಲ್ಲ ಪೇನ್ ಕಿಲ್ಲರ್ ಇಂಜೆಕ್ಷನ್ ಮಾಡಿರ್ತೀವಿ ಸರ್. ಅದು ಮಾಡಿದ್ರೆ ಒಂದ್ ದಿವಸ ಮಾಡಿದ್ರೆ ಸಾಕು ಸರ್, ಏನೇನ್ ಬೇಕಾಗಲ್ಲ. ಮರಿ ತೀರಾ ಸುತ್ತಿದ್ರೆ ಒಂದ್ 2 ದಿವಸ ಮಾಡ್ಬೇಕು ಸರ್. ಅದು ಮರಿ ನೋಡಿದ್ರೆ ಗೊತ್ತಾಗಿರುತ್ತೆ ಸರ್. ಆಮೇಲೆ ಎಷ್ಟು ದಿನಕ್ಕೆ ಕೊಂಬ್ ಬಂದ್ಬಿಡುತ್ತೆ ಸರ್? ಸರ್ ಇದು ಕಿತ್ತಿರೋದು ಕೊಂಬು ಸ್ವಲ್ಪ ಗಾಯ ಎಲ್ಲ ಕ್ಲೀನ್ ಆಗಿ ಒಣಗ್ಬೇಕಂದ್ರೆ 1 ತಿಂಗಳಾರ ಬೇಕು ಸರ್. ಇದು ಎಲ್ಲೋ ಕುರಿಗಳು ಎಲ್ಲಿ ಬಡ್ಸ್ಕೊಂಡಿಲ್ಲ ಅಂದ್ರೆ 1 ತಿಂಗಳಾಗುತ್ತೆ ಸರ್. 1 ತಿಂಗಳಾಗುತ್ತೆ ಸರ್. ನೀವು ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ನಿಸ್ದಾಗ ನಿಮ್ಮದು ಜಮೀನ್ ಇಲ್ಲ ಅಂತ ಅಂದ್ರಿ ಸರ್ ನೀವು ಬರ್ಬೇಕಾರೆ? ಹೌದು, ಜಮೀನ್ ಇಲ್ಲ ಸರ್. ಜಮೀನ್ ಇಲ್ಲ, ಮತ್ತೆ ಮೇವಿಗೆಲ್ಲ ತೊಂದ್ರೆ ಆಗ್ತದೆ, ಇದ್ನ ಯಾಕೆ ಮಾಡೋಣ ಬಿಡು ಅಂತ ಏನು ಅನ್ನಿಸ್ಲಿಲ್ವಾ ಸರ್? ಸರ್ ಆತರ ಏನು ಅನ್ಸಿಲ್ಲ ಸರ್ ನಮ್ಗೆ. ಜಮೀನ್ ಇಲ್ಲ ಅಂದ್ರೂ ಸರ್ ಜಮೀನ್ ಇರೋ ಕಡೆ ಹೋಗಿ ತರ್ಬೋದಲ್ಲ ಮೇವು. ಆಮೇಲೆ ಶೇಂಗಾ ಒಟ್ಟು ಅವೆಲ್ಲ ಸರ್ ಬೆದ್ಲ ಕಡೆ ಎಲ್ಲ ಹೋದ್ರೆ ಸರ್ ಆಲ್ಮೋಸ್ಟ್ ಅಲ್ಲಿ ಮಾರ್ಚ್ ತಿಂಗಳಲ್ಲಿ ಎಲ್ಲ ಸಿಗುತ್ತೆ ಸರ್ ಫುಡ್. ಸರ್ ಹೋಗ್ಬಿಟ್ಟು ರೈತರ ಹತ್ರನೇ ಲೋಡ್ ಗಂಟ್ಲೆ ಖರೀದಿ ಮಾಡಿ ಕುರಿ ಸಾಕಾಣಿಕೆ ಮಾಡಿದ್ರೆ ಲಾಭಾಂಶ ನೋಡ್ಬೋದು ಸರ್. ಇಲ್ಲಿ ಚೀಲ ಲೆಕ್ಕಕ್ಕೆ ತಂದು ಮಾರ್ತಾ ಇರ್ತಾರೆ ಗದಗು ಆಮೇಲೆ ಲಕ್ಷ್ಮೇಶ್ವರ ಸೈಡ್ ಇಂದ, ಅಲ್ಲೆಲ್ಲ ತಗೊಂಡು ಕುರಿ ಸಾಕಾಣಿಕೆ ಮಾಡಿದ್ರೆ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ ಸರ್, ಲಾಭಾಂಶ ಕಡಿಮೆ ಆಗ್ಬಿಡುತ್ತೆ. ಹಂಗಾಗಿ ನೇರವಾಗಿ ರೈತರ ಹತ್ರನೇ ಒಟ್ಟುಗಳು ಆದಷ್ಟು ಖರೀದಿ ಮಾಡಿ ನಾವು ಸಂಗ್ರಹಣೆ ಮಾಡಿ ಕುರಿ ಫಾರಮಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿದ್ರೆ ಒಳ್ಳೇದು ಅನ್ಸುತ್ತೆ ಸರ್. ಈಗ ನೀವು ಕುರಿಗಳಿಗೆ ಪ್ರತಿದಿನ ಏನ್ ಫುಡ್ ಕೊಡ್ತೀರಾ ಸರ್? ಸರ್ ನಮ್ಮ ಹತ್ರ 5 ತರ ಒಟ್ಟು ಇದೆ. ಇದು ಶೇಂಗಾ ಒಟ್ಟು, ಹುರುಳಿ ಒಟ್ಟು, ಅಲಸಂದಿ ಒಟ್ಟು, ಕಡಲೆ ಒಟ್ಟು, ಆಮೇಲೆ ಇದು ಉದ್ದಿನ ಒಟ್ಟು ಇದೆ ಸರ್. ಒಟ್ಟು 5 ತರ ಒಟ್ಟು. ಆಮೇಲೆ ಮೆಕ್ಕೆಜೋಳ ಕೊಡ್ತೀವಿ, ಆಮೇಲೆ ಶೇಂಗಾ ಹಿಂಡಿ ನೀರಲ್ಲಿ ಹಾಕಿ ಕುಡಿಸ್ತೀವಿ. ಅದು ಬಿಟ್ರೆ ಪೇಡೆ ಅಂತ ಬರುತ್ತೆ ಸರ್, ಪೇಡೆ ಆಗ ಹಾಕ್ತೀವಿ ಸರ್ ನಾವು. ಅದು ಬಿಟ್ರೆ ರಾಗಿ ಹುಲ್ಲು, ಒಣ ಹುಲ್ಲು, ಭತ್ತದ ಒಣ ಹುಲ್ಲು ಹಾಕ್ತೀವಿ ಸರ್. ಬೆಳಿಗ್ಗೆ ಎಷ್ಟು ಗಂಟೆ ಕೊಡ್ತೀರಾ, ಏನ್ ಕೊಡ್ತೀರಾ ಸರ್? ಸರ್ ಬೆಳಗ್ಗೆ ಒಂದು 6 ಗಂಟೆಯಿಂದ 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸರ್ ನಾವೆಲ್ಲ ಕ್ಲೀನ್ ಮಾಡ್ಕೊಂಡು. ಬೆಳಗ್ಗೆ ಫಸ್ಟ್ ಹಾಕೋದು ಎಲ್ಲ ಒಟ್ಟುಗಳೆಲ್ಲ ಬೆಳಗ್ಗೆನ ಹಾಕೋದು ಸರ್ ನಾವು. ಎಲ್ಲವೂ ಸ್ವಲ್ಪ ಹಾಕೋದು ಸರ್. 5 ತರ ಒಟ್ಟನ್ನ ಹಾಕಿ ಆಮೇಲೆ ನೀರು ಕುಡಿಸಿ ಒಂದು ರಾಗಿ ಹುಲ್ಲಾದ್ರೂ ಇಲ್ಲ ಭತ್ತದ ಹುಲ್ಲಾದ್ರೂ ಲಾಸ್ಟಿಗೆ ಹಾಕ್ಬಿಡ್ತೀವಿ ಸರ್. ಹಾಕಿದ್ಮೇಲೆ ಆಮೇಲೆ ಅವೆಲ್ಲ ತಿಂದು ಮಲ್ಕೊಂತೀವಿ ಸರ್. ಅವು ಒಂದು 2-3 ಅವರ್ ಅಷ್ಟೇ ಸರ್. ಅವು ಬೆಳಗ್ಗೆ ಆಗ್ಲಿ ಸಾಯಂಕಾಲ ಆಗಿ ಒಂದು 2 ರಿಂದ 3 ಅವರ್ ಸರ್ ಅಷ್ಟೇ ಅದು ಮೇಯೋದು. ಸರ್ ಈಗ ನೀವು ಮೆಕ್ಕೆಜೋಳನ ಕೊಡ್ತೀರಾ ಸರ್? ಸರ್ ಮೆಕ್ಕೆಜೋಳ ಕೊಡ್ತೀನಿ, ಆದ್ರೆ ಅದು ಮೆಕ್ಕೆಜೋಳ ನೈಟ್ ಹಾಕ್ತೀನಿ ಸರ್ ನಾನು. ಡೇ ಹಾಕಲ್ಲ ಸರ್. ಡೇ ಹಾಕ್ಬಿಟ್ರೆ ಸರ್ ಅವೆಲ್ಲ ಮೇವು ತಿನ್ನಲ್ಲ. ಈಗ ಮೆಕ್ಕೆಜೋಳ ಹಾಕಿದ್ರೆ ಎಲ್ಲ ಹೊಟ್ಟೆ ಫುಲ್ ಆಗ್ಬಿಡುತ್ತೆ ಸರ್. ಅದು ಏನ್ ಮಾಡ್ತಾರೆ ಮೆಕ್ಕೆಜೋಳ, ಆಮೇಲೆ ಭತ್ತದ ಹುಲ್ಲು, ಶೇಂಗಾ ಒಟ್ಟು, ಆಮೇಲೆ ರಾಗಿ ಹುಲ್ಲು, ಅಲಸಂದಿ ಒಟ್ಟು ಮೇವೆಲ್ಲ ಯಾವ ಟೈಮ್ನಾಗೆ ನೀವು ಪರ್ಚೇಸ್ ಮಾಡ್ತೀರಾ ಸರ್? ಸರ್ ಮೇವು ಸಿಗೋದು ಅಂದ್ರೆ ಫೆಬ್ರವರಿ ಎಂಡಿಂದ ಮಾರ್ಚ್ ತಿಂಗಳಲ್ಲಿ ಆಲ್ಮೋಸ್ಟ್ ಆಲ್ ಸರ್ ಒಟ್ಟುಗಳ ಐಟಮ್ ಸಿಗೋದು. ಆ ಟೈಮಲ್ಲೇ ಸ್ವಲ್ಪ ತಗೊಂಡು ಸಂಗ್ರಹಣೆ ಮಾಡಿದ್ರೆ ಒಳ್ಳೇದು ಸರ್. ವರ್ಷಕ್ಕೆ ಆಗಷ್ಟೇ ತಗೊಂಡ್ಬಿಡ್ತೀರಾ ಅಥವಾ ಒಂದು 6 ತಿಂಗಳಿಗೆ ಆಗಷ್ಟು ಅಂತೀರಾ ಸರ್? ವರ್ಷದಿಂದ ವರ್ಷಕ್ಕೆ ಸರ್ ಸಿಗೋದು ಒಟ್ಟು. ಹಂಗಾಗಿ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟೇ ಸರ್ ಹಾಕಿರೋದು. ಈಗ ಕುರಿಗಳಿಗೆ ಹುಷಾರಿಲ್ಲ ಅಂತ ಅಂದ್ರೆ ಹೆಂಗ್ ಚೆಕ್ ಮಾಡ್ಕೊಂತೀರಾ ಕುರಿಗಳನ್ನ ಸರ್? ಅದು ಸುಮ್ಮನೆ ನಿಲ್ಲುತ್ತೆ ಸರ್, ಮೇವು ತಿನ್ನೋದಿಲ್ಲ, ಆಮೇಲೆ ಅಷ್ಟು ಆಕ್ಟಿವ್ ಇರಲ್ಲ. ಅದು ಸಿಂಪ್ಟಮ್ಸ್ ನೋಡಿದ ತಕ್ಷಣ ನಾವು ಕಿವಿ ಇಲ್ಲ ಮೂಗು ಇಲ್ಲ ನಾಲಿಗೆ ನೋಡ್ತೀವಿ ಸರ್. ನೋಡಿ ಜ್ವರ ಇದ್ರೆ ಜ್ವರಕ್ಕೆ ಇಂಜೆಕ್ಷನ್ ಮಾಡಿ. ಶೆಡ್ ಎಷ್ಟಡಿ ಉದ್ದ ಎಷ್ಟಡಿ ಅಗಲ ಇದೆ ಸರ್? ಸರ್ ಇದು 11-19 ಸರ್ ಇದು ಇರೋದು ವಿಸ್ತೀರ್ಣ. ಒಳಗಿಂದ ಒಳಗೆ 11-19. ಶೆಡ್ಡಿಗೆ ಅಂದಾಜು ಎಷ್ಟು ಖರ್ಚಾಗಿರ್ಬೋದು ಸರ್? ಸರ್ ಈ ಶೆಡ್ಡಿಗೆ 2:30 ರಿಂದ 2:40 ಸಾವಿರ ಮೆಟೀರಿಯಲ್ ಖರ್ಚಾಗಿದೆ ಸರ್. ಈ ಕೆಲಸ ವರ್ಕ್ ಮಾಡಿರೋದು ನಮ್ಮ ಬ್ರದರು, ಆಮೇಲೆ ನಮ್ಮ ಫ್ರೆಂಡ್ ರಂಗನಾಥ್ ಅಂತ. ನಾವು ಕೆಲ್ಸಗಾರಿಗೆ ಬೇರೆಯವ್ರಿಗೆ ಹಾಕಿಲ್ಲ ಸರ್, ನಾವೇ ಕೆಲಸ ಮಾಡ್ಕೊಂಡಿದ್ದು. ಇದೆಲ್ಲ ನಿರ್ಮಾಣ ನೀವೇ ಮಾಡ್ಕೊಂಡಿದ್ದೀರಾ? ಹೌದು ಸರ್, ಹೌದು. ನಮ್ಮ ಅಣ್ಣ ಒಬ್ರು, ನಮ್ಮ ಫ್ರೆಂಡ್ ರಂಗನಾಥ್ ಅನ್ನೋರೊಬ್ರು, ಅವರೇ ಮಾಡ್ತಾರೆ ಸರ್ ಈ ವರ್ಕ್ ಎಲ್ಲ. ಆಮೇಲೆ ಫ್ಯಾನ್ ಎಲ್ಲ ಹಾಕೊಂಡಿದ್ದೀರಾ ಸರ್? ಏನ್ ಕಾರಣಕ್ಕೆ?
ಸರ್ ಸಾಯಂಕಾಲ ನೈಟ್ ಆದ್ರೆ ಈ ಕಡೆ ಸೊಳ್ಳೆ ಜಾಸ್ತಿ ಇಲ್ಲಿ ನಮ್ಮ ಭತ್ತ ಏರಿಯಾ ಇರೋದ್ರಿಂದ ಭತ್ತದ ಹೊಲಗಳೇ ಜಾಸ್ತಿ ಅಲ್ಲ ಸರ್ ಇಲ್ಲಿ. ಭತ್ತ ಇರೋ ಕಡೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಅಲ್ಲ ಸರ್ ಭತ್ತದಲ್ಲಿ, ಹಂಗಾಗಿ ಸೊಳ್ಳೆಗಳು ಜಾಸ್ತಿ ಇರುತ್ತಲ್ಲ, ಹಂಗಾಗಿ ಫ್ಯಾನ್. 8 ತಿಂಗಳಾಯ್ತು ಇಲ್ಲಿ ಕುರಿ ಸಾಕಾಣಿಕೆ ಮಾಡಿ ಅಂದ್ರಲ್ಲ. ಹೌದು. ಗೊಬ್ಬರ ಎಷ್ಟಾಗಿದೆ ಸರ್? ಸರ್ ಒಂದ್ 3.5 ತಿಂಗಳ ಲೆಕ್ಕಕ್ಕೆ ಒಂದ್ ಲೋಡ್ ಕೊಟ್ಟಿದ್ದೆ ಸರ್, ಟ್ರ್ಯಾಕ್ಟರ್ ಲೋಡು. ಒಂದು 15,000ಕ್ಕೆ ಮಾರಿದೆ. ವರ್ಷಕ್ಕೆ ಅಂದಾಜು ಲೆಕ್ಕ ಹಾಕಿದ್ರೆ ಒಂದು 45,000 ರಿಂದ 50,000 ರೂಪಾಯಿ ಬರೀ ಕುರಿ ಗೊಬ್ಬರ ಆಗ್ಬೋದು ಸರ್. 40,000 ರಿಂದ 50,000 ರೂಪಾಯಿ ಕುರಿ ಗೊಬ್ಬರ ಬರ್ಬೋದು ಸರ್. ಅದು ನಮಗೆ ಗೊಬ್ಬರದಲ್ಲೂ ಒಳ್ಳೆ ಲಾಭ ಸಿಗುತ್ತಲ್ಲ ಸರ್? ಲಾಭ ಅನ್ನೋಕ್ಕಿಂತ ಸರ್ ಅದು ಕುರಿಗಳಿಗೆ ಅದು ಫುಡ್ ಎಲ್ಲ ತರ್ತೀವಲ್ಲ, ಅದಕ್ಕೆ ಇನ್ವೆಸ್ಟ್ ಮಾಡಕ್ ಅನುಕೂಲ ಆಗುತ್ತೆ ಅದು. ಆಮೇಲೆ ಸರ್ ನೀವು ಕುರಿ ಗೊಬ್ಬರನ ನೆಲದಲ್ಲಿ ಹಾಕಿಲ್ಲ, ಎಲ್ಲ ಒಂಥರ ನಾವು ಕಾಳ ಕಡಿ ಶೇಖರಣೆ ಮಾಡ್ದಂಗ್ ಮಾಡಿ ಇಟ್ಬಿಟ್ಟಿದ್ದೀರಲ್ಲ ಸರ್. ಇಲ್ಲಿ ಸ್ವಲ್ಪ ಕೋಳಿಗಳು ಜಾಸ್ತಿ ಇರೋದ್ರಿಂದ ಕುರಿ ಗೊಬ್ಬರ ಹಾಳು ಮಾಡ್ತಾವಂತ ಹೇಳಿ ಆತರ ಬ್ಯಾಗ್ ಅಲ್ಲಿ ಹಾಕಿ ಸ್ಟೋರೇಜ್ ಮಾಡಿದೆ ಸರ್. ಆತರ ಇದ್ರೆ ಏನು ವೇಸ್ಟ್ ಆಗಲ್ಲ ಅಂತ. ಹಂಗೆ ಬಂದ್ರೆ ತಗೊಂಡೋಗಿ ಟ್ಯಾಕ್ಟರಿ ಸುರ್ಕೊಂಡು ತಗೊಂಡೋಗ್ಬಿಡ್ಲಿ. ಅವ್ರು ಲೋಡ್ ಮಾಡಕ್ ಅನುಕೂಲ ಆಗುತ್ತೆ. ಆಮೇಲೆ ಚೀಲ ಲೆಕ್ಕಕಾರ ತಗೋಬಹುದು, ಅವರು ಬೇಡ ಅಂದ್ರೆ ಒಂದು ಟ್ರ್ಯಾಕ್ಟರ್ ಲೋಡ್ ಲೆಕ್ಕಕ್ಕಾದ್ರೆ ತಗೋಬಹುದು ಸರ್.